ಬೇಕು, ಯಾಕೆ ನೀನು ಹೀಗಿರಬೇಕು, ನೋವು ನಲಿವು ಸಮನಾಗಿರಬೇಕು. ಹರುಷ ಒಂದೇ ಈ ಬಾಳಿನಲ್ಲಿ, ಯಾರಿಗುಂಟು ಈ ಜಗದಲ್ಲಿ, ಏನೇ ಬಂದರೂ ಎದುರಿಸಬೇಕಿಲ್ಲಿ. ಏಳು ಬೀಳು ಎಲ್ಲಿ ಯಾರಿಗಿಲ್ಲ ಹೇಳು, ಎಲ್ಲ ಸಹಿಸಿ ಮುಂದೆ ನಡೆಯೋದೇ ಬಾಳು. ಅಳು ಏತಕ್ಕೆ ಅಳು ಕೇತಕ್ಕೆ, ಒಳ್ಳೆ ಕಾಲ ಬರುವುದು ಹಿಂದೆ. ಹೊಸ ಬಾಳಿಗೆ ಹೊಸತನವಿದೆ, ಹೊಸ ಉಂಟು ಕಣ್ಮುಂದೆ. ಸಾರು, ಯಾವಾಗ ಬಂದ್ರಿ? ಈಗ್ಲೇ. ಈ ಕಾರ್ ಯಾವುದು? ನಾನು ಕ್ಯಾಬ್ ಡ್ರೈವರ್ ಕೆಲ್ಸಕ್ಕೆ ಸೇರ್ಕೊಂಡೆ ಪದ್ಮಾವತಿ. ನೀವು ಕ್ಯಾಬ್ ಡ್ರೈವರ್ ಆಗಿ ಜಾಯಿನ್ ಆಗೋದಂದ್ರೆ ಏನು? ಅದು ನನಗೆ ಬೇರೆ ಯಾವ ಕೆಲಸನೂ ಸಿಕ್ಕಿಲ್ಲ. ಎಷ್ಟು ದಿನ ಅಂತ ಕೆಲಸ ಹುಡುಕೊಂಡೆ ಖಾಲಿಯಾಗಿ ಕೂತಿರೋದು ಹೇಳು. ಅದಕ್ಕೆ ಈ ಕೆಲ್ಸದಲ್ಲೂ ಚೆನ್ನಾಗಿ ದುಡಿಬೋದಂತೆ ಎಲ್ರು ಹೇಳಿದ್ರು. ಇನ್ನೊಂದ್ ಸ್ವಲ್ಪ ದಿನ ಕಾಯ್ಬೋದಿತ್ತು ಅಲ್ವಾ? ನೀವು ಕ್ಯಾಬ್ ಓಡಿಸೋದು ನನ್ಗಿಷ್ಟ ಇಲ್ಲ ಸಾರು. ನಿಮ್ಮ ಹತ್ರನೇ ತುಂಬಾ ಜನ ಡ್ರೈವರ್ಸ್ ಇರ್ತಿದ್ರು, ಅಂಥದ್ರಲ್ಲಿ ನೀವು. ಶ್ರೀಮತಿ ಅವರೇ, ನೀವೀಗ ಬೇಜಾರು ಮಾಡ್ಕೊಂಡ್ರೆ ಹೇಗೆ? ನಿಮ್ಗೇನು, ನೀವು ಹಾಗೆ ಹೇಳ್ತೀರಾ. ನೀವು ಗಂಡಸರು ಕಲ್ಲಂತ ಮನುಷ್ಯರು, ಎಂತದೇ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡ್ಬಿಡ್ತೀರಾ. ನಾವ್ ಹೆಂಗಸ್ರ ಹಾಗಲ್ಲ. ಯಾವಾಗ್ಲೂ ದೊಡ್ಡ ಮಟ್ಟದಲ್ಲಿರೋ ತನ್ನ ಗಂಡನ್ ನೋಡಿ ಕಮ್ಮಿ ಸ್ಥಾನದಲ್ಲಿ ನೋಡ್ಬೇಕು ಅಂದ್ರೆ ನಮ್ಮ ಮನ್ಸು ಒಪ್ಕೊಳ್ಳೋದಿಲ್ಲ. ಪದ್ಮಾವತಿ, ನೀನೇ ಹೇಳ್ದೆ ತಾನೆ, ಆ ಶ್ರೀರಾಮ ಅಂಥವನೇ ಎಲ್ಲ ಸೌಕರ್ಯನ ಬಿಟ್ಟು ಕಾಡಲ್ಲೇ ಬದುಕ್ದ ಅಂತ. ಆ ದೇವರೇ ತಪ್ಪಿಸ್ಕೊಳಕ್ಕಾಗ್ಲಿಲ್ಲ, ಇನ್ನಾವೇನು? ನನ್ ಬಾಯಿ ಮುಚ್ಚಿಸೋದಕ್ಕೆ ಈ ತರ ಉದಾಹರಣೆಗಳು ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಾ. ಹಾಗಲ್ಲ ನನ್ ಮುದ್ದು ಬಂಗಾರ, ನನ್ ಮಾತ್ ಕೇಳು. ಅಲ್ದೆ ಎಷ್ಟು ದಿನ ಈ ಕ್ಯಾಬ್ ಓಡಿಸ್ತೀನಿ? ಒಂದು ಒಳ್ಳೆ ಕೆಲಸ ಸಿಗೋವರೆಗೂ ತಾನೆ. ಹೌದು ತಾನೆ? ಏನೋ ಬಿಡಿ, ನೀವಂತೂ ನಿರ್ಧಾರ ತಗೊಂಡು ಆಗಿದೆ ಅಲ್ವಾ? ಸರಿ, ಬನ್ನಿ ಟಿಫನ್ ಮಾಡಿವ್ರಂತೆ. ಮುತ್ತು ಪೆದ್ದು ಮಾತನಾಡು